ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಯಾಕೇಳಿ ನೀವು ನೋಡೋದು ನಂದ್ಲಾಗ್ತೇನೆ. ಸೊ ಗೈಸ್, ನಾನು ಬೆಳಿಬೇಕು ಅಂದರೆ ನಿಮ್ಮ ಸಪೋರ್ಟ್ ನನಗೆ ಬೇಕು. ಸೊ ಬೆಳೆಸ್ತೀರಾ ಅಂದ್ಕೊಂಡಿದ್ದೀನಿ. ಈಗ ಬ್ಲಾಗ್ ಮಾಡ್ತಾರ ಕಾರಣ ಏನು ಗೊತ್ತಾ? ಇಟ್ಸ್ ಮೀ ಬ್ಲಾಗರು ಮತ್ತು ಗೊಂಬೆನಾಡು ತರಲೆ ಸಿಸ್ಟರ್ಸು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೋಗ್ತಾ ಇದೀವಿ ಗೈಸ್. ಏನು ಅಂತ ಈಗ ತೋರಿಸ್ತೀವಿ ಬನ್ನಿ. ಫಸ್ಟು ಇಟ್ಸ್ ಮೀ ಬ್ಲಾಗರ್ನ ತೋರಿಸ್ಬಿಡ್ತೀನಿ ಗೈಸ್. ಇವರೇ ಗೈಸ್ ಇಟ್ಸ್ ಮೀ ಬ್ಲಾಗರು. ಇವರೇ ಇಟ್ಸ್ ಮೀ ಬ್ಲಾಗರು. ಆಯ್ ಮಾಡಿ. ಈಗ ಏನು ಚಾಲೆಂಜ್ ಅಂದರೆ ತೋರಿಸ್ತೀನಿ ಬನ್ನಿ. ಎಕ್ಸ್ಪೆರಿಮೆಂಟು ಇದಿದೆಯಲ್ಲ ಮಾಮೂಲಿ ನಾವು ಗಣೇಶ ಹಬ್ಬಕ್ಕೆಲ್ಲ ಇದು ಕಟ್ತೀವಲ್ಲ ಗೈಸ್. ಗಣೇಶ ಹಬ್ಬಕ್ಕೆಲ್ಲ ಇದ್ರ ಥರ ಕಟ್ತೀವಲ್ಲ ಗೈಸ್, ಶೆಡ್ ಥರ ಏನೋ ಕಟ್ತಾರಲ್ಲ, ಅದನ್ನ ನಾವೇನು ಮಾಡಿದ್ವಿ ಆ ಕಡೆ ಕಟ್ಕೊಂಡಿದ್ರು ಮಾಮೂಲಿ ಇದು ಮಾಡೋಕ್ಕೆ ಅಂತ. ಈಗ ಏನು ಮಾಡಿದ್ದಾರೆ, ಕಾರ್ಗಳೆಲ್ಲ ಇಲ್ಲಿ ಕಾರ್ ನಿಲ್ಸಿದ್ದಾರೆ ನೋಡಿ, ಕಾರೆಲ್ಲ ನಿಲ್ಸೋಕ್ಕೆ ಅಂತ ಈ ಥರ ಶೆಡ್ ಥರ ಮಾಡ್ಕೊಂಡಿದ್ದಾರೆ ನಮ್ಮ ಮನೆಯವರೆಲ್ಲ. ಈಗ ಬನ್ನಿ ಅದೇನು ಅಂತ ಜಾಗ ಇದೆಯಲ್ಲ, ಇಲ್ಲೇ ನಾವೇನೋ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಹೋಯ್ತಾರದು ಗೈಸ್. ಬನ್ನಿ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಏನಾರ ಆರಾರು ಎಕ್ಸ್ಪೆರಿಮೆಂಟ್ ಆಗುತ್ತಾ ಅಂತ ನೋಡೋಣ ಬನ್ನಿ ಗೈಸ್. ಅದಕ್ಕೆ ನಾವೀಗ ಹೋಗ್ತಾ ಇರೋದು ಗೈಸ್. ಇದು ನನ್ನ ತಂಗಿ ಸೈಕಲ್ ಮತ್ತು ನನ್ನ ಸೈಕಲು ಗೈಸ್. ಬನ್ನಿ ಈಗ ಹೋಗ್ತಾ ಇದ್ದೀವಿ ಗೈಸ್. ನೋಡಿ ಹೋಗ್ತಾ ಇದ್ದೀವಿ ಬನ್ನಿ. ಆ ಕಡೆಯಿಂದನೇ ಹೋಗ್ಬೇಕು ನವ್ಯ, ಆ ಕಡೆಯಿಂದನೇ ಹೋಗ್ಬೇಕಾ? ಓಕೆ ಗೈಸ್ ಬನ್ನಿ ಹೋಗೋಣ. ಫಸ್ಟ್ ಇವಾಗ ಇವರು ಹೋಗ್ತಾರೆ. ಇಟ್ಸ್ ಮೀ ಬ್ಲಾಗರ್ ಅಲ್ಲ, ಗೊಂಬೆನಾಡು ತರಲೆ ಸಿಸ್ಟರ್ಸ್ ನಿಂತೀನಿ ಫಸ್ಟು. ಗೈಸ್ ಇದನ್ನು ನೋಡ್ತಾ ಇರ್ಬೋದು ನೀವು, ಹೆಂಗಿದೆ ಇಲ್ಲಿ ಮೆಟ್ಲು ಅಂತ ಗೈಸ್. ಹೊಟ್ಟೆ ಹೋದ್ರೂ ಹೋಗೋಕ್ಕೆ ಆಯ್ತಾ ಇಲ್ಲ ಇಲ್ಲಿ ಗೈಸ್. ಎನಿವೇಸ್ ಬಂದ್ವಿ. ಏನೂ ಇಲ್ಲ ಗೈಸ್ ಇಲ್ಲಿ. ಬನ್ನಿ ಒಳಗಡೆ ಒಂದು ರೂಮ್ ಆಯ್ತದ ನೋಡೋಣ ಗೈಸ್. ಈ ಥರ ಇದೆ. ಫುಲ್ಲು ಒಳಗಡೆ ಹೋಗೋಕ್ಕಾಗಲ್ಲ ಗೈಸ್, ಯಾಕಂದರೆ ಲಾವ್ ಗಿವ್ ಏನಾರು ಇರ್ಬೋದು ಅಂತ ಭಯ ಅಲ್ವಾ ನಮಗೂ. ಈ ಥರ ಕಾಣಿಸ್ತಿದೆ ಇಲ್ಲಿಂದ ನೇಚರು ಗೈಸ್. ಇಲ್ಲಿ ನಾವೇ ದೇವ್ ಥರ ಕಾಣಿಸ್ತಾ ಇಲ್ವ ನಾವು ಇಬ್ಬರೇನೆ? ಹಂಗೇನಿಲ್ಲ. ಈಗ ಬನ್ನಿ ವಿಡಿಯೋ ಮಾಡ್ಕೊಂಡು ಆಯಿತು ಗೈಸ್. ಏನು ಇಲ್ಲಕ್ಕೆ ಎಲ್ಲ ಗೈಸ್. ಏನಿದೆ ಗೊತ್ತಾ ಮೇನ್ಲಿ ಗೈಸ್, ಇದು ನಾಯಿಗಳು ಬಂದು ಇಲ್ಲಿ ಟಾಯ್ಲೆಟ್ ಎಲ್ಲ ಮಾಡ್ಬಿಟ್ಟು ಹೋಗಿದ್ದಾವೆ ಗೈಸ್. ಅದಕ್ಕೆ ಮನೆ ಇರ್ಬೋದಿದ್ದು. ಈಗ ಗೈಸ್ ನಮ್ಮ ಮನೇಲೆಲ್ಲ ಕರೀತಿದಾರಂತೆ, ಬೇಡ ಹೋಗ್ಬೇಡಿ ಬನ್ನಿ ಅಂತ, ಹಾವಿರ್ಬೇಕು ಅಂತ. ಬನ್ನಿ ಗೈಸ್, ನಮ್ಮ ಅಮ್ಮಂದಿರಿಗೆಲ್ಲ ಎದುರಿಸ್ಬಾರ್ದು ಅಲ್ವಾ, ಅದಕ್ಕೆ ಹೊಟ್ಟೋಗೋಣ ಅಲ್ವಾ ನಾವು. ಯಾರೇ ಹೋಗೋಣ? ನಡೀರಿ ಹೋಗೋಣ. ಹಂಗಾರೆ ಇದೀರಿ. ಮನೆ ಇದೆ ಗೈಸ್, ಇದಕ್ಕೆ ಹೋಗೋಕ್ಕಾಗಲ್ಲ, ಬೀಗ ಎಲ್ಲ ಇದೆ ಇದರಲ್ಲಿ ಗೈಸ್. ಎಷ್ಟು ಕಷ್ಟ ನೋಡಿ ಬಂದ್ಬಿಡ್ತಾ ಇದ್ದೀವಿ ಬೇಡ ಅಂದ್ಕೊಂಡು. ಯಾಕಂದರೆ ನಮ್ಮ ಮನೇಲಿ ಕರ್ಬಿಟ್ರು ಗೈಸ್, ಅಲ್ಲೆಲ್ಲ ಹೋಗ್ಬೇಡಿ ಹಾವಿವೆಲ್ಲ ಇರುತ್ತೆ ಅಂದ್ಬಿಟ್ಟು ಕರೀತಿದ್ದಾರೆ ಗೈಸ್. ನೋಡಿ ಗೈಸ್ ಅದಕ್ಕೆ ಬಂದ್ಬಿಟ್ಟು. ಈಗ ಪರವಾಗಿಲ್ಲ ಬಿಡಿ ಗೈಸ್, ಸಾಕು. ಈಗ ಅಷ್ಟೆಲ್ಲ ನೋಡಿದ್ವಿ ಅಲ್ವಾ ಗೈಸ್. ಕನ್ನಡಿಯಲ್ಲಿ ನಂಗೆ ಕಾಣಿಸ್ತದೆ ನೋಡಿ. ನಮಸ್ಕಾರ. ನನಗೂ ಬ್ಲಾಗ್ ಮಾಡಿ ಬೇಜಾರಾಗಿದೆ ಗೈಸ್. ನಿಮಗೂ ಬ್ಲಾಗ್ ನೋಡಿ ಬೇಜಾರಾಗಿದೆ ಗೈಸ್. ಚಾಲೆಂಜ್ ವಿಡಿಯೋ ಏನಾರ ಮಾಡೋಣ ಅಂದ್ಕೊಂಡಿದ್ದೀನಿ ಗೈಸ್. ಏನು ಚಾಲೆಂಜು ಅಂದರೆ 30 ಡೇಸು ರಂಗೋಲಿ ಚಾಲೆಂಜು ಗೈಸ್. ರಂಗೋಲಿನ ನಂಗೆ ಬಿಡೋಕ್ಕೆ ಬರುತ್ತೆ ಆಲ್ಮೋಸ್ಟು, ಆದ್ರೂ 30 ದಿನಕ್ಕೆ ಒಂದೊಂದು ರಂಗೋಲಿ ಬಿಡ್ತೀನಿ ಗೈಸ್. ಅದು ಇವತ್ತಿಂದನೇ ಸ್ಟಾರ್ಟ್ ಆಗಲಿ, ಈ ಬ್ಲಾಗಿಂದನೇ ಕಂಟಿನ್ಯೂ ಆಗೋಗ್ಲಿ ಅಂತ ಈಗಿಂದನೇ ಶುರು ಮಾಡ್ತಾಯಿದ್ದೀನಿ. ಬನ್ನಿ ಗೈಸ್ ರಂಗೋಲಿ ಬಿಡವ ಗೈಸ್. ಫಸ್ಟು ತೊಳಿಬೇಕು. ಎಲ್ಲಿ ಗೊತ್ತಾ ಗೈಸ್, ಇಲ್ಲಿ ಇದೆ ನಮ್ಮ ಮನೆ, ಇಲ್ಲೇ ತೊಳಿಬೇಕು ಗೈಸ್. ನಮ್ಮ ಮನೆ ತೋರಿಸಿಲ್ಲ ಅಲ್ವಾ ನಿಮಗೆ? ಒಂದ್ಸತಿ ತೋರಿಸ್ತೀನಿ ರೀ ಗೈಸ್. ಇದೆ ನಮ್ಮ ಮನೆ ಗೈಸ್, ನೋಡಿ ಗೈಸ್. ಹೋಗೋಣ ನಮ್ಮ ಮನೆಗೆ ಗೈಸ್. ಈಗ ಏನು ಗೊತ್ತಾ, ಹೊರ್ಗಡೆಯಿಂದ ತೋರಿಸ್ತೀನಿ, ಒಳಗಡೆ ತೋರಿಸಲ್ಲ. ಬನ್ನಿ ಈಗ ಹೊರ್ಗಡೆ ತೋರಿಸ್ತೀನಿ ಗೈಸ್. ಇದೆ ನಮ್ಮ ಮನೆ ಗೈಸ್. ಹೆಂಗಿದೆ ಅಂತ ಕಮೆಂಟ್ ಹಾಕೋದನ್ನ ಮರಿಬೇಡಿ ಗೈಸ್. ಆಯಿತು, ಈಗ ನಮ್ಮ ಮನೆ ತೋರಿಸಾಯ್ತು ಗೈಸ್. ಈಗ ನಾನು ರಂಗೋಲಿ ಬಿಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತೀನಿ ಗೈಸ್. ಇವ್ರು ಯಾರು ಅಂದ್ಕೊಂಡಿದ್ದೀರಾ? ಇಟ್ಸ್ ಮೀ ಬ್ಲಾಗರ್ ಅಲ್ಲ ಗೈಸ್, ಇಟ್ಸ್ ಮೀ ಬ್ಲಾಗರೇ, ಆದರೆ ಇವಳು ನನ್ನ ಬೆಸ್ಟ್ ಫ್ರೆಂಡು ಗೈಸ್. ಮಚ್ಚ ಬಂದೆ ಗುಡ್ಸ್ ಮೇಲೆ ತೋರಿಸ್ತೀನಿ ಇಡಿ ಗೈಸ್. ಗೈಸ್ ಫೈನಲಿ ತೊಳೆದಾಯಿತು. ಇನ್ನು ತೊಳೆದ್ಬಿಟ್ಟು ರಂಗೋಲಿ ಬಿಡ್ಬೇಕಾ ತೋರಿಸ್ತೀನಿ. ಇಲ್ಲಿ ಇದನ್ನು ರಂಗೋಲಿ ಬಿಡ್ತಾ ಇದ್ದೀನಿ. ಬನ್ನಿ ಗೈಸ್ ಈಗ ಬಿಡೋಣ. ಇಲ್ಲಿ ತೊಳ್ಕೊಂಡಿದ್ದೀನಿ ಗೈಸ್. ಬನ್ನಿ ಗೈಸ್. ಗೈಸ್ ಡೀಟೇಲಾಗಿ ಬಿಡೋದೆಲ್ಲನೂ ತೋರಿಸ್ತೀನಿ. ಲಾಂಗ್ ವಿಡಿಯೋ ಅಂದ್ರೆ ಪರವಾಗಿಲ್ಲ ಗೈಸ್. ಗೈಸ್ ಇರಾಗಲೇ ಸ್ಟಾರ್ಟ್ ಮಾಡ್ಕೊಬಿಟ್ಟವ್ರೆ ನೋಡಿ ಗೈಸ್, ಹೆಂಗೆ ಕೂತವ್ರೆ. ಅದನ್ನು ಹಂಗೆ ಇಟ್ಕೊಂಡು ಮಾಮೂಲಿ ಹಿಂಗೆ ಇಟ್ಕೋಬೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ, ಹಂಗೆ ಇಟ್ಕೋಬೋದು ಗೈಸ್. ನೋಡಿ ನಾನು ಆಲ್ರೆಡಿ ರಂಗೋಲಿ ಬಿಡೋ ಸ್ಕಿಲ್ಸ್ ಎಲ್ಲ ಗೊತ್ತು ಗೈಸ್. ಒಳಕಾದಂಗೆ ಬಿಡ ಗೈಸ್. ನೋಡಿ ಬಿಡ್ತಾ ಇದ್ದೀನಿ. ಏನ ಕಳಿಸಿ
ಊಟ ಮಾಡು ಅಂದರೆ ನನ್ನ ಫ್ರೆಂಡ್ಗೆ ಹೆಂಗೆ ಮಾಡ್ಕೊಂಡು ನೋಡಿದ್ಯಾ ಗೈಸ್ ನಾನು ಉಲ್ಟಾ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಹೆಂಗ್ ಬಂತು ಬಾರ್ಡರ್. ಗೈಸ್ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಗೈಸ್ ನನ್ನ ಫ್ರೆಂಡು ಚುಕ್ಕಿ ಬಿಡೋದು ಎಷ್ಟು ನಿಧಾನ ಅಂದರೆ ಯಪ್ಪ ಬಿಡೋಷ್ಟಲ್ಲೇ ಮುಗ್ದೋಯ್ತದೆ ಒಂದು ಜೈಮನೆ ಎಲ್ಲ. ಲೈನ್ಸ್ ಬಾಕಿ ಇದೆ ಗೈಸ್. ಫೈನಲಿ ಚುಕ್ಕಿ ಹಾಕ್ತೆ ಗೈಸ್. ರಂಗೋಲಿ ಬಿಟ್ಟಾದ್ಮೇಲೆ ತೋರಿಸ್ತೀನಿ ಗೈಸ್. ರಂಗೋಲಿ ಬಿಟ್ಟಾದ್ಮೇಲೆ ತೋರಿಸ್ತೀನಿ ಗೈಸ್. ಗೈಸ್ ಅಲ್ಲಿ ಒಬ್ರು ಅಂಕಲ್ ಬಂದಿದ್ರು ಕೂದ್ಲಿಟ್ಟಿದ್ದೀರ ಅನ್ಕೊಂಡು ಗೈಸ್ ಇಲ್ಲ ಗೈಸ್ ಎಲ್ಲೋ ತಪ್ಪಾಗ್ಬಿಡೈತೆ ಹುಡುಕ್ತಾವ್ರೆ. ಗೈಸ್ ಇದು ಕುಲ ಅವ್ರದ್ದು ರಂಗೋಲಿ ಬಿಡೋದು. ಗೈಸ್ ಆಲ್ಮೋಸ್ಟ್ ಕೆಟ್ಟೋಯ್ತು ಗೈಸ್. ಚುಕ್ಕಿಗಳು ಕರೆಕ್ಟಾಗಿ ಬರಲಿಲ್ಲ ಅಂದರೆ ರಂಗೋಲಿ ಕರೆಕ್ಟಾಗಿ ಬರಲ್ಲ ಅಂತ ತಿಳ್ಕೊಬಿಡಿ ಗೈಸ್. ಒಂದು ವರ್ಷ ತನಕ ಬಿಟ್ರಿ ಚುಕ್ಕಿನ ಆದರೂ ಕರೆಕ್ಟಾಗಿ ಬರೋಕ್ಕಾಗಿಲ್ಲ. ಓ ಮೈ ಗಾಡ್ ಹೆಂಗ್ಲ ಇದು ರಂಗೋಲಿ. ಅವ್ರಿಗೆ ಒಂದೆರಡು ನಿಮಿಷ ಕನ್ಫ್ಯೂಸ್ ಆಗೋಯ್ತು ಇವಾಗ ಬಿಡ್ತಾಳೆ. ರಂಗೋಲಿ ಅಲ್ಲ ಏನಿದು ಗೊತ್ತಿಲ್ಲ. 8 ಇದು ಬಂದಿರೋದು ಎಷ್ಟೆಷ್ಟೋ. ಆದರೆ ಆ ಥರ ರಂಗೋಲಿ ಬರಲಿಲ್ಲ ಗೈಸ್ ಅಷ್ಟೇ ಗೈಸ್ ನೋಡಿ ಇಲ್ಲಿ ಒಂದು ಇರೋದು ಬೇರೆ, ಅಲ್ಲಿ ಇರೋದು ಫ್ಲವರ್ಸ್ ಎಲ್ಲ ಎಕ್ಸ್ಟ್ರಾ ಬಂದ್ಬಿಡಿದೆ ಗೈಸ್. ಎನಿವೇಸ್ ರಂಗೋಲಿ ಈ ಥರ ಬಂದ್ಬಿಡಿದೆ ಗೈಸ್. ಫೈನಲಿ ಈ ಥರ ಬಂದಿದೆ ಗೈಸ್. ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಸುಮಾರಾಗಾರ ಬಂದೈತಲ್ವ ಗೈಸ್, ಹೆಂಗೈತೆ ಅಂತ ನೋಡಿ ಗೈಸ್. ಓಕೆ, ಇನ್ನು ಮುಂದೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ನಾನು ರಂಗೋಲಿ ಬಿಟ್ಟಾದ್ಮೇಲೆ ಏನು ಮಾಡೋಕ್ಕಾಗಲಿಲ್ಲ ಗೈಸ್. ನಾವು ನಮ್ಮ ಅಕ್ಕಂಗೆ ಬಟ್ಟೆ ತರಕ್ಕೆ ಹೋಗಿದ್ದು, ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ನಾವು ಇನ್ನೊಂದು ಮನೆಗೆ ಹೋಗ್ಬಿಟ್ಟಾಳೆ, ಮೆಹಂದಿ ಎಲ್ಲ ಬಿಡಿಸ್ಕೊಟ್ಬಿಟ್ಟು ಬಂದು ಅದೇನು ತೋರ್ಸೋಕ್ಕಾಗಲಿಲ್ಲ ಗೈಸ್. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.